ಗುಡ್ ಮಾರ್ನಿಂಗ್ ಟು ಆಲ್. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ಎಪಿಸೋಡ್ನಲ್ಲಿ ನಾನು ಸಾಮಾಜಿಕ ಪರಿವರ್ತನೆಗಳ ಅರ್ಥ, ವ್ಯಾಖ್ಯಾನ ಮತ್ತು ಗುಣಲಕ್ಷಣಗಳನ್ನು ತಿಳಿಸಿದ್ದೆ. ಈಗ ನಾನು ಆ ಸಾಮಾಜಿಕ ಪರಿವರ್ತನೆಗಳ ಸಿದ್ಧಾಂತಗಳನ್ನು ನೋಡಲಿಕ್ಕೆ ಪ್ರಯತ್ನಿಸೋಣ. ಅವುಗಳ ಬಗ್ಗೆ ಸಂಕ್ಷಿಪ್ತವಾದಂಥ ವರದಿಯನ್ನು ಕೊಡಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ನಾನು ಈಗಾಗಲೇ ಹೇಳಿದ್ದೇವೆ, ಪರಿವರ್ತನೆ ಅಂತಕ್ಕಂಥದ್ದು ಜಗದ ನಿಯಮ. ಸಮಾಜದಲ್ಲಿ ಪರಿವರ್ತನೆ ಆಗ್ತಾನೇ ಇರ್ತದೆ. ಕೆಲವು ಸರ್ತಿ ಸ್ಥಿರವಾಗಿರ್ತದೆ, ಕೆಲವು ಸರ್ತಿ ಚಲನಶೀಲವಾಗಿರ್ತದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಅದು ನಿರಂತರವಾಗಿ ಬದಲಾವಣೆಯನ್ನು ಹೊಂದಿದೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಸ್ಥಿರವಾಗಿ ಇರುತ್ತೆ ಅಂತೇಳಿ ಕೂಡ ಹೇಳೋಕ್ಕಾಗಲ್ಲ ಅಂತ ಹೇಳ್ಬೋದಾಗಿದೆ. ಸಮಾಜದಲ್ಲಿ ಪರಿವರ್ತನೆಯು ಅನೇಕ ಪ್ರಕಾರವಾಗಿದ್ದೆ. ಕೆಲವು ವಿದ್ವಾಂಸರ ಪ್ರಕಾರ ಇದು ಚಕ್ರಾಕಾರ ಅಥವಾ ಆವರ್ತನಶೀಲವಾದದ್ದು ಆಗಿದೆ ಅಂತೇಳಿ, ಇನ್ನೂ ಕೆಲವು ವಿದ್ವಾಂಸರು ಇದನ್ನು ರೇಖಾಮುಖವಾದಂತಹ ಪರಿವರ್ತನೆಯನ್ನು ಕಾಣುತ್ತೆ ಸಮಾಜ ಅಂತೇಳಿ ಹೇಳ್ತಕ್ಕಂಥದ್ದು ನಾವು ನೋಡ್ತೀವಿ. ಇವುಗಳಿಗೆ ಆಧಾರವಾಗಿ ಅನೇಕ ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯದ ಪ್ರಕಾರ ನಾವು ಪ್ರಮುಖವಾಗಿ ಈ ಸಾಮಾಜಿಕ ಪರಿವರ್ತನೆಗಳ ಸಿದ್ಧಾಂತಗಳು ಯಾವುವು ಅಂತ ಹೇಳಿ ತಿಳಿಯೋದಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಶ್ನೆ ಹಾಕ್ಕೊಂಡ್ರು. ಸಾಮಾಜಿಕ ಪರಿವರ್ತನೆ ಯಾಕೆ ಸಂಭವಿಸ್ತದೆ, ಇದಕ್ಕೆ ಕಾರಣಗಳು ಯಾವ್ಯಾವು ಅಂತ ಹೇಳಿ ಇತಿಹಾಸದುದ್ದಕ್ಕೂ ಕೂಡ ಚಿಂತನೆಯನ್ನು ಮಾಡ್ಕೊಳ್ತಾನೆ ಬಂದಿದ್ದಾರೆ. ಅವುಗಳಲ್ಲಿ ಕೆಲವರು ತಮ್ಮದೇ ಆದಂಥ ಸಿದ್ಧಾಂತಗಳನ್ನು ಮಂಡಿಸೋದಕ್ಕೆ ಪ್ರಯತ್ನಿಸಿದ್ದಾರೆ. ಅವು ಯಾವುವು ಅಂತ ಹೇಳಿ ನಾವು ತಿಳ್ಕೊಂಡು ಆ ಸಿದ್ಧಾಂತಗಳನ್ನು ಪ್ರತಿಪಾದಿಸಿದವರು ಯಾರು ಮತ್ತು ಅವುಗಳ ಅರ್ಥ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನಿಸಬೇಕು. ವಿದ್ಯಾರ್ಥಿ ಮಿತ್ರರೇ, ಈ ಸಾಮಾಜಿಕ ಪರಿವರ್ತನೆಯ ಸಿದ್ಧಾಂತಗಳು ಅನ್ನು ನಾವು 4 ರೀತಿಯಲ್ಲಿ ವಿಂಗಡಿಸ್ಬೋದಾಗಿದೆ. ಅವು ನಂಬರ್ 1 ಚಕ್ರೀಯ ಅಥವಾ ಚಕ್ರಗತಿ ಸಿದ್ಧಾಂತ, ಸೈಕ್ಲಿಕಲ್ ಥಿಯರಿ. ಎರಡನೇದಾಗಿ ಏಕಮುಖ ಸಿದ್ಧಾಂತ, ಲೀನಿಯರ್ ಥಿಯರಿ. ಮೂರನೇದಾಗಿ ಕಾರ್ಯಾತ್ಮಕ ಸಿದ್ಧಾಂತ, ಫಂಕ್ಷನಲ್ ಥಿಯರಿ. ನಾಲ್ಕನೇದಾಗಿ ಮಾರ್ಕ್ಸ್ವಾದಿ ಅಥವಾ ಸಂಘರ್ಷ ಸಿದ್ಧಾಂತ, ಅದನ್ನೇ ಮಾರ್ಕ್ಸಿಯನ್ ಆರ್ ಕಾನ್ಫ್ಲಿಕ್ಟ್ ಥಿಯರಿ ಅಂತ ಹೇಳಿ ಕರಿತೀವಿ. ಇವುಗಳಲ್ಲಿ ನಮ್ಮ ಸಿಲೆಬಸ್ಸಿಗೆ ಸಂಬಂಧಪಟ್ಟಂತೆ ಈ ವರ್ಷಕ್ಕೆ 2 ಮಾತ್ರ ಸೀಮಿತವಾಗಿವೆ. ಮೊದಲನೇದಾಗಿರ್ತಕ್ಕಂಥ ಏಕಚಕ್ರೀಯ, ಮತ್ತೊಂದು ಎರಡನೇದು ಕ್ಷಮಿಸಬೇಕು, ಚಕ್ರೀಯ ಮತ್ತು ಎರಡನೇದಾಗಿ ಏಕಮುಖ ಸಿದ್ಧಾಂತಗಳನ್ನು ನಾವು ಅಭ್ಯಾಸಿಸಬೇಕಾಗತ್ತೆ. ಮೊದಲನೆಯ ಸಿದ್ಧಾಂತದ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥವರು ಅಲ್ಸ್ಟ್ರಾಲ್ ಸ್ಪೆಂಗ್ಲರ್ ಅಂತಕ್ಕಂಥವರು, P.A. ಸಾರೋಕಿನ್ ಅವರು ಹಾಗೂ ಅರ್ನಾಲ್ಡ್ ಟೊಯ್ನಬಿ ಅವರು. ಮುಂದೇನಾಗಿ ಅಸ್ವಾಲ್ಡ್ ಸ್ಪೆಂಗ್ಲರ್ ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಇವರೊಬ್ಬ ಜರ್ಮನಿಯ ಶಾಲಾ ಶಿಕ್ಷಕರಾಗಿದ್ದು ಇತಿಹಾಸದ ಅನೇಕ ವಿಷಯಗಳ ಬಗ್ಗೆ ಇವರು ಬರೆದಿದ್ದಾರೆ. ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಪುಸ್ತಕವಾದಂಥ ದ ಡಿಕ್ಲೈನ್ ಆಫ್ ದಿ ವೆಸ್ಟ್ ಎಂತಕ್ಕಂತಹ ಪುಸ್ತಕದಲ್ಲಿ ಈ ಎಲ್ಲ ನಾಗರಿಕತೆಗಳ ಭವಿಷ್ಯವು ದೈವ ನಿಯಾಮಕವಾಗಿ ಅಂತ್ಯಗೊಳ್ಳುತ್ತದೆ, ಅದಲ್ಲದೆ ಬೇರೇನೂ ಅಲ್ಲ ಅಂತೇಳಿ ಅಭಿಪ್ರಾಯಪಟ್ಟಿದ್ದಾರೆ. ಮುಂದುವರೆದು ಪ್ರತಿಯೊಂದು ಜೀವಿಗೆ ಹುಟ್ಟು, ಬೆಳವಣಿಗೆ, ವೃದ್ಧಾಪ್ಯ ಹಾಗೂ ಅಂತ್ಯ ಎಂತಕ್ಕಂಥದ್ದು ಇರುವಂತೆಯೇ ಪ್ರತಿಯೊಂದು ನಾಗರಿಕದು ಕೂಡ ಜನನ, ಬೆಳವಣಿಗೆ, ವೃದ್ಧಾಪ್ಯ ಹಾಗೂ ಅಂತ್ಯವನ್ನು ಹೊಂದಿರುತ್ತದೆ ಎಂಬುದಾಗಿ ಸ್ಪೆಂಗ್ಲರ್ ಅಭಿಪ್ರಾಯಪಡುತ್ತಾರೆ. ಪಾಶ್ಚಾತ್ಯ ಸಮಾಜವು ವೃದ್ಧಾಪ್ಯ ಸ್ಥಿತಿಯನ್ನು ತಲುಪಿದ್ದು
ಇನ್ನೇನು ಅವನತಿಯನ್ನು ಅಥವಾ ಅಂತ್ಯಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸ್ಪೆಂಗ್ಲರರ ದೃಷ್ಟಿಕೋನದಲ್ಲಿ ಪಾಶ್ಚಾತ್ಯ ಸಮಾಜದಲ್ಲಿ ಸಂಭವಿಸುತ್ತಿರುವ ಯುದ್ಧ ಸಂಘರ್ಷಗಳೇ ಅದರ ಅವನತಿಗೆ ಕಾರಣ ಅನ್ನೋದಾಗಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಾರೆ ಸ್ಪೆಂಗ್ಲರ್ ಅವರ ಪ್ರಕಾರ ಈ ಸಿದ್ಧಾಂತವನ್ನು ದೈವ ನಿಯಾಮಕ ಅಂತ್ಯದ ಕಲ್ಪನೆ ಅಂತ ಹೇಳಿ ಅವರು ಹೇಳಿದ್ದನ್ನು ಅವಾಸ್ತವಿಕವಾದದ್ದು ಅಂತ ಹೇಳಿ ತಿರಸ್ಕರಿಸಲ್ಪಟ್ಟಿದೆ. ಎರಡನೇದಾಗಿ ಅರ್ನಾಲ್ಡ್ ಟೊಯ್ನಬಿ ಅವರು ಕೂಡ ಬ್ರಿಟಿಷ್ ಇತಿಹಾಸಕಾರರಾಗಿದ್ದಾರೆ. ಅವರು ಸಾಮಾಜಿಕ ಪರಿವರ್ತನೆಯ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಅವರು ಎ ಸ್ಟಡಿ ಆಫ್ ಹಿಸ್ಟ್ರಿ ಎನ್ನುವ ಗ್ರಂಥವನ್ನು 1946ರಲ್ಲಿ ರಚಿಸಿದ್ದಾರೆ. ಈ ಗ್ರಂಥದಲ್ಲಿ ಅವರು 24 ನಾಗರಿಕತೆಗಳ ಮಾಹಿತಿಯನ್ನು ಒದಗಿಸಿದ್ದಾರೆ. ಸವಾಲು ಮತ್ತು ಪ್ರತಿಕ್ರಿಯೆ ಎಂಬ ಪರಿಕಲ್ಪನೆಗಳ ಮೂಲಕ ಅವರು ವಿವರಿಸಿದ್ದಾರೆ. ಮುಂದುವರೆದು ಪ್ರತಿಯೊಂದು ಸಮಾಜವೂ ಕೂಡ ಮೊದಲು ತನ್ನ ಪರಿಸರದ ಅನಂತರ ತನ್ನ ಆಂತರಿಕ ಮತ್ತು ಬಾಹ್ಯ ಶತ್ರುಗಳ ಸವಾಲನ್ನು ಎದುರಿಸುವುದು ಇವುಗಳಿಗೆ ಸಮಾಜವು ತೋರುವ ಪ್ರಕ್ರಿಯೆಯ ಸ್ವರೂಪವು ಅದರ ಭವಿಷ್ಯವನ್ನು ನಿರ್ಧರಿಸುವುದು ಎಂದಿದ್ದಾರೆ. ಸವಾಲುಗಳಿಗೆ ಯಶಸ್ವಿಯಾಗಿ ಪ್ರತಿಸ್ಪಂದಿಸುವುದರ ಆಧಾರದ ಮೇಲೆಯೇ ನಾಗರಿಕತೆಯೊಂದರ ಸಾಧನೆ ನಿಂತಿದ್ದು, ಅಂತಹ ಪರಿಣಾಮಕಾರಿಯಾದಂಥ ಪ್ರತಿಸ್ಪಂದನೆ ನೀಡಲು ಅದು ಅಸಮರ್ಥವಾದರೆ ಅದರ ಅಂತ್ಯ ನಿಶ್ಚಿತವೆಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಹೀಗಾಗಿ ಸ್ಪೆಂಗ್ಲರ್ ಅವರ ಚಿಂತನೆಗಿಂತ ಇವರ ಟೊಯ್ನಬಿ ಅವರ ಚಿಂತನೆಯು ಸ್ವಲ್ಪ ಅರ್ಥಪೂರ್ಣವೂ ಆಶಾವಾದವೂ ಆಗಿದೆ ಅಂತೇಳಿ ಅಭಿಪ್ರಾಯಪಡ್ತಾರೆ. ಟೊಯ್ನಬಿಯವರ ವಿಚಾರದಲ್ಲಿ ಪ್ರತಿಯೊಂದು ಸಮಾಜವೂ ಕೂಡ ತನ್ನ ತಪ್ಪುಗಳನ್ನು ಅರಿತುಕೊಂಡು ಇನ್ನಿತರ ಬೇರೆ ಬೇರೆ ಸಂಸ್ಕೃತಿಗಳಿಂದ ಕಲಿತುಕೊಂಡು ಜೀವನ ಚಕ್ರ ಬದಲಾದಂತೆ ಹೊಸ ಹೊಸ ಸಾಧನೆಗಳನ್ನು ಮಾಡಲು ಪ್ರಯತ್ನಿಸುತ್ತವೆ. ಕೆಲವು ಸಮಾಜಗಳು ಯಾವುದೇ ತೆರನಾದ ಸಮಸ್ಯೆ ಸವಾಲುಗಳನ್ನು ಸ್ವೀಕರಿಸಿ ಯಶಸ್ವಿಯಾಗಿ ಮುನ್ನಡೆಯುತ್ತವೆ. ಆದರೆ ಇನ್ನೂ ಕೆಲವು ಸಮಾಜಗಳು ಈ ನಿಟ್ಟಿನಲ್ಲಿ ಯಾಕೆ ವಿಫಲವಾಗುತ್ತವೆ ಎನ್ನುವುದರ ಬಗ್ಗೆ ಟೊಯ್ನಬಿ ಅವರಿಗೆ ತಿಳಿದಿಲ್ಲ ಅಂತ ಹೇಳಿ ಅವರು ಅಭಿಪ್ರಾಯಪಡ್ತಾರೆ. ಮೂರನೇದಾಗಿ ಪಿಟ್ರಿಮ್ ಎಂ ಸಾರೋಕಿನ್, PA ಸಾರೋಕಿನ್ ಅವರು, ಇವರು ಅಮೇರಿಕದ ಸಮಾಜಶಾಸ್ತ್ರಜ್ಞರಾಗಿದ್ದಾರೆ. ಇವರು ಕೂಡ ಸಮಾಜಶಾಸ್ತ್ರದ ಬಗ್ಗೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅವರು ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಡೈನಮಿಕ್ಸ್ ಎನ್ನುವುದನ್ನು 1938ರಲ್ಲಿ ಬರೆದಿದ್ದಾರೆ. ಈ ಕೃತಿಯಲ್ಲಿ ಸಾಮಾಜಿಕ ಪರಿವರ್ತನೆಯ ಬಗ್ಗೆ ಅವರು ತಿಳಿಸಿದ್ದಾರೆ. ನಾಗರಿಕತೆಗಳ ಬೆಳವಣಿಗೆಗೆ ಮತ್ತು ಅವನತಿಗೆ ಒಳಗಾಗುವುದಕ್ಕಿಂತ ಹೆಚ್ಚಾಗಿ ಒಂದು ಲೈನ್ನಲ್ಲಿ ನಾಗರಿಕತೆಗಳು ಬೆಳವಣಿಗೆ ಮತ್ತು ಅವನತಿಯನ್ನು ಒಳಗಾಗುವುದಕ್ಕಿಂತ ಹೆಚ್ಚಾಗಿ ಇಂದ್ರಿಯಗ್ರಾಹ್ಯ ಸಂಸ್ಕೃತಿ ಅಥವಾ ಆದರ್ಶಪ್ರಾಯ ಸಂಸ್ಕೃತಿ ಎಂಬ ಸಂಸ್ಕೃತಿ ಎರಡು ಅತಿ ವಿರುದ್ಧದ ನಡುವೆ ವೈದಾಟವಿರುತ್ತದೆ ಎಂದು ಅಭಿಪ್ರಾಯಪಡುತ್ತಾರೆ. ಇಂದ್ರಿಯಗ್ರಾಹ್ಯ ಅಂದರೆ ಏನು? ಇಂದ್ರಿಯಗ್ರಾಹ್ಯ ಸಂಸ್ಕೃತಿಯು ಇಂದ್ರಿಯಗಳಿಂದ ಗ್ರಹಿಸಬಹುದಾದದರಿಂದ, ಅನುಭವ ಯೋಗ್ಯವಾದುದರಿಂದ, ಪ್ರಾತ್ಯಕ್ಷಿತವಾದ ಭೌತಿಕ ರೂಪದ ಭೋಗಾಸಕ್ತಿಯ ಹಾಗೂ ಸುಖ ಪ್ರದಾನದ ಲಕ್ಷಣವನ್ನು ಹೊಂದಿದೆ ಅಂತೇಳಿ ಅಭಿಪ್ರಾಯಪಡ್ತಾರೆ. ಆದರ್ಶಪ್ರಾಯ ಸಂಸ್ಕೃತಿಯು ಭಾವಾತ್ಮಕವಾದುದು, ಅಮೂರ್ತ ಸ್ವರೂಪವಾದುದು, ಧಾರ್ಮಿಕ ದೃಷ್ಟಿಯಿಂದ ಕೂಡಿದ್ದು, ನಂಬಿಕೆ ಮತ್ತು ಅಂತಿಮ ಸತ್ಯಗಳನ್ನು ಒಳಗೊಂಡಿರುವುದು ಎಂದಿದ್ದಾರೆ. ಇವುಗಳು ಸಂಸ್ಕೃತಿಯ ಶುದ್ಧ ಅಥವಾ ಆದರ್ಶ ರೂಪಗಳಾಗಿದ್ದು
ಇರುವುದರಿಂದ ಯಾವ ಸಮಾಜವೂ ಇವುಗಳಲ್ಲಿ ಯಾವುದೇ ರೂಪವನ್ನು ಸಂಪೂರ್ಣವಾಗಿ ಹೊಂದಿರಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಡುತ್ತಾರೆ. ಸಮಾಜದ ಯಾವುದೇ ಸಂಸ್ಕೃತಿ ಆದರೂ ಇವುಗಳಲ್ಲಿ ಒಂದು ಆದರ್ಶ ರೂಪದತ್ತ ಹೋಗಲು ಪ್ರಯತ್ನಿಸಿದಂತೆ ಮತ್ತೊಂದು ರೂಪದ ಸಾಂಸ್ಕೃತಿಕ ಶಕ್ತಿಯು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಿರುತ್ತದೆ ಎಂದು ಹೇಳಿದ್ದಾರೆ. ಸಂಸ್ಕೃತಿ ಎರಡೂ ರೂಪಗಳಿಂದ ಸಂಬಂಧಿಸಿದ ಗುಣಗಳು ಎಲ್ಲ ಸಮಾಜದಲ್ಲೂ ಕೂಡ ಬೇರೆ ಬೇರೆ ಪ್ರಮಾಣದಲ್ಲಿ ತಿಕ್ಕಾಟಕ್ಕೆ ಕಾರಣವಾಗಿ ದೀರ್ಘಕಾಲಿಕವಾದಂಥ ಅಭದ್ರತೆಯನ್ನು ಹೊಂದಿರುತ್ತವೆ ಎಂದು ಅಭಿಪ್ರಾಯಪಡುತ್ತಾರೆ. ಒಟ್ಟಾರೆ ಹೇಳುವುದಾದರೆ ಸಾರೋಕಿನ್ ಪ್ರಸ್ತಾಪಿಸಿದ ಸಂಸ್ಕೃತಿಯೇ ಎರಡು ರೂಪಗಳು ಸಂಪೂರ್ಣವಾಗಿ ಭಾವನಿಷ್ಠ ಅಥವಾ ಮನೋನಿಷ್ಠವಾದವುಗಳು. ಆತನ ತತ್ವವು ಭಾವಾತ್ಮಕ ಮತ್ತು ವಿವರಣಾತ್ಮಕವಾದವುಗಳೇ ಹೊರತು ವಿಶ್ಲೇಷಣಾತ್ಮಕವಾದವುಗಳಲ್ಲ ಎಂದು ನಾವು ತಿಳಿದುಕೊಳ್ಬೋದಾಗಿದೆ. ಕೊನೆಯದಾಗಿ ಹೇಳಬೇಕು ಅಂದರೆ ಸಾಮಾಜಿಕ ಪರಿವರ್ತನೆಯು ಚಕ್ರಗತಿಯ ತತ್ವವು ಇಂದು ಸರ್ವಸಮ್ಮತವಾದ ತತ್ವವಾಗಿ ಉಳಿದಿಲ್ಲ. ರೈಟ್. ಎರಡನೇದಾಗಿ ನಾವು ಈಗ ಸಿದ್ಧಾಂತಕ್ಕೆ ಹೋಗೋಣ. ಏಕಮುಖ ಸಿದ್ಧಾಂತ ಅಥವಾ ಏಕ ದಿಶಾನುವರ್ತಿ ಸಿದ್ಧಾಂತ. ಸಮಾಜಗಳು ಸರಳ ರೂಪದಲ್ಲಿ ಆರಂಭವಾಗಿ ಮಂದಗತಿಯಿಂದ ಅಂದರೆ ನಿಧಾನವಾಗಿ ಸಂಕೀರ್ಣದತ್ತ ಸಾಗುತ್ತವೆ. ಮಾನವ ಸಮಾಜಗಳು ಒಂದೇ ದಿಸೆಯಲ್ಲಿ ಅಂದರೆ ಒಂದೇ ರೇಖೆ ಅಥವಾ ಪಥದಲ್ಲಿ ಬೆಳವಣಿಗೆಯನ್ನು ಹೊಂದುತ್ತವೆ. ಪರಿವರ್ತನೆಯ ಇಂಥ ಒಲವನ್ನು ಪ್ರತಿಯೊಂದು ಸಮಾಜದಲ್ಲಿಯೂ ಕೂಡ ನಾವು ಕಾಣಬಹುದಾಗಿದೆ ಎಂಬುದೇ ಏಕಮುಖ ಸಿದ್ಧಾಂತದ ಸಾರಾಂಶವಾಗಿದೆ. ಸಮಾಜಶಾಸ್ತ್ರದ ಪಿತಾಮಹರಾಗಿರ್ತಕ್ಕಂಥ ಆಗಸ್ಟ್ ಕೋಮ್ಟ್ ಅವರು ಮಾನವ ಸಮಾಜಗಳು ಒಂದೇ ದಿಸೆಯಲ್ಲಿ ವಿಕಾಸಾತ್ಮಕವಾಗಿ ಬೆಳವಣಿಗೆ ಹೊಂದುವವು ಎಂಬುದಾಗಿ ತಿಳಿಸಿದ್ದಾರೆ. ಸಮಾಜಶಾಸ್ತ್ರದ ಸಂಸ್ಥಾಪಕ ಪಿತಾಮಹರುಗಳಾದಂಥ ಹರ್ಬರ್ಟ್ ಸ್ಪೆನ್ಸರ್ ಹಾಗೂ ಎಮಿಲಿ ಡರ್ಕಿಮ್ ಅವರು ಏಕಮುಖ ಸಿದ್ಧಾಂತದ ಪ್ರತಿಪಾದಕರಾಗಿದ್ದಾರೆ. ಅದರಂತೆಯೇ ಮಾನವಶಾಸ್ತ್ರಜ್ಞರುಗಳಾದ ಎಡ್ವರ್ಡ್ ಬಿ ಟೈಲರ್, LH ಮಾರ್ಗನ್ರವರು ಕೂಡ ಈ ಸಿದ್ಧಾಂತಗಳನ್ನು ಪ್ರತಿಪಾದಿಸುತ್ತಾರೆ. 18-19ನೇ ಶತಮಾನದಲ್ಲಿ ಆದಿವಾಸಿ ಸಮುದಾಯದಲ್ಲಾದಂಥ ಅಗಾಧವಾದಂಥ ಬದಲಾವಣೆಗಳನ್ನು ಗಮನಿಸಿ ಯುರೋಪಿಯನ್ನರು ಆದಿವಾಸಿಗಳ ಬಗ್ಗೆ ಕೂಲಂಕುಷವಾದಂಥ ಅಧ್ಯಯನವನ್ನು ಕೈಗೊಂಡರು. ಹೀಗೆ ಗುಡ್ಡಗಾಡುಗಳಲ್ಲಿ ವಾಸಿಸುತ್ತಿದ್ದಂಥ ಅನೇಕ ಆದಿವಾಸಿ ಜನರ ಸ್ಥಿತಿಗತಿಗಳನ್ನು ಆಧುನಿಕ ಪಾಶ್ಚಾತ್ಯ ನಾಗರಿಕತೆಯ ಸ್ಥಿತಿಯತ್ತ ಹಲವು ಹಂತಗಳಲ್ಲಿ ವಿಕಾಸವಾಗುತ್ತಾ ಹೋಗುತ್ತಕ್ಕಂಥವುಗಳು ಆಗಿವೆ, ವಿಕಾಸವಾಗುತ್ತಾ ಸಾಗುತ್ತವೆ ಎಂಬುದಾಗಿ ಅಭಿಪ್ರಾಯಪಟ್ಟಿದ್ದಾರೆ. ಅಯಾನ್ ರಾಬರ್ಟ್ಸನ್ ಅವರು ಆದಿವಾಸಿಗಳ ಸಮಾಜದ ಬೆಳವಣಿಗೆಯು ಏಕಮುಖವಾದದ್ದು ಮತ್ತು ಸಾರ್ವತ್ರಿಕ ಸ್ವರೂಪವಾದದ್ದು ಎಂದು ಕೂಡ ಅಭಿಪ್ರಾಯಪಟ್ಟಿದ್ದಾರೆ. ಮಾನವಶಾಸ್ತ್ರಜ್ಞರಾದಂತಹ HL ಮಾರ್ಗನ್ರವರು ಸಮಾಜಗಳು ಶುದ್ಧ ಕಾಡುತನ, ಅನಾಗರಿಕತೆ ಮತ್ತು ನಾಗರಿಕತೆ ಎಂಬ 3 ಹಂತಗಳಲ್ಲಿ ಬೆಳವಣಿಗೆಯನ್ನು ಹೊಂದುವವು ಎಂದು ಹೇಳಿದ್ದಾರೆ. ಈ ಮೇಲ್ಕಾಣಿಸಿದಂತಹ ಸಾಮಾಜಿಕ ಪರಿವರ್ತನೆಯು ಏಕಮುಖ ಸಿದ್ಧಾಂತದ ವಿಚಾರಗಳನ್ನು ಸಾಮಾಜಿಕ ಪರಿವರ್ತನೆಯ ಬೆಳವಣಿಗೆಯ ಬಗ್ಗೆ ಚಾರ್ಲ್ಸ್ ಡಾರ್ವಿನ್ರವರ ಜೀವ ವಿಕಾಸ ಸಿದ್ಧಾಂತದಿಂದಲೇ ಉಂಟಾಗಿವೆ ಎಂದು ನಾವು ಹೇಳಬಹುದಾಗಿದೆ. ಅವರು ಹೇಳಿದಂತೆ ಜೀವಿಯು ಏಕಕೋಶದಿಂದ ಬಹುಜೀವ ಕೋಶಗಳಾಗಿ ವಿಕಾಸ ಹೊಂದುತ್ತಾ ಸಮಾಜವು ಕೂಡ
ಸರಳತೆಯಿಂದ ಸಂಕೀರ್ಣತೆಯತ್ತ ಸಾಗುತ್ತಾ ಬಂದಿದೆ ಎಂದು ಅಭಿಪ್ರಾಯ ಪಡುತ್ತಾರೆ. ಆದಿವಾಸಿ ಹಂತದಿಂದ ಆಧುನಿಕ ವೈಜ್ಞಾನಿಕ ನಾಗರಿಕ ಹಂತಕ್ಕೆ ತಲುಪಿದ್ದಾರೆ ಎಂಬುದು ಏಕಮುಖ ಸಿದ್ಧಾಂತದ ಪ್ರತಿಪಾದಕರ ಅಭಿಮತವಾಗಿದೆ. ಇಂಗ್ಲೆಂಡಿನ ಹರ್ಬರ್ಟ್ ಸ್ಪೆನ್ಸರ್ ಅವರು ಜೀವಿ ಮತ್ತು ಮಾನವ ಸಮಾಜದ ಹೋಲಿಕೆಯನ್ನು ಜೈವಿಕ ಸಿದ್ಧಾಂತದ ಸಾದೃಶ್ಯತಾ ಸಿದ್ಧಾಂತವೆಂದು ಕರೆದು ಅಥವಾ ಜೈವಿಕ ಸಾದೃಶ್ಯತಾ ಸಿದ್ಧಾಂತವೆಂದು ಕರೆದು ಈ ತೆರವಾದ ಹೋಲಿಕೆಯನ್ನು ಅದರ ಪರಮಾವಧಿಗೆ ಕೊಂಡುಕೊಂಡು ಹೋದನು ಎಂದು ನಾವು ಹೇಳಬಹುದಾಗಿದೆ. ಸೈನಿಕ ಸಮಾಜವು ಔದ್ಯೋಗಿಕ ಸಾಮಾಜಿಕವಾಗಿ ವಿಕಾಸ ಹೊಂದುತ್ತದೆ ಎಂಬುದೆಲ್ಲ ವಿಚಾರಗಳು ಆತನ ಸಮಕಾಲೀನ ಸಮಾಜಕ್ಕೆ ಸಮಕಾಲೀನ ಸಮಾಜದಲ್ಲಿ ಸಾಕಷ್ಟು ಪ್ರಶಂಸೆಗೆ ಪಾತ್ರವಾಗಿದ್ದವು. ಹೀಗೆ ಇದು ಏಕ ಒಂದು ಮುಖ ಸಿದ್ಧಾಂತದ ಬಗ್ಗೆ ಅಥವಾ ಏಕಾದಿಶಾನುವರ್ತಿ ಸಿದ್ಧಾಂತದ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ವಿ. ನಾನೀಗಾಗಲೇ ಹೇಳಿದ್ದೀನಿ, ಇವೆರಡರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಇನ್ನು ಉಳಿದಂಥವುಗಳ ಬಗ್ಗೆ ನಮ್ಮ ಸಿಲೆಬಸ್ನಲ್ಲಿ ಇಲ್ಲದೇ ಇರೋದ್ರಿಂದ ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋದು ಬೇಡ. ಈ ಒಂದು ಎಪಿಸೋಡ್ನಲ್ಲಿ ಇವುಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡ್ನಲ್ಲಿ ನಾನು ಸಾಮಾಜಿಕ ಪರಿವರ್ತನೆ ಅಂಶಗಳ ಬಗ್ಗೆ ಮಾತನಾಡಲಿಕ್ಕೆ ಪ್ರಯತ್ನಿಸ್ತೀನಿ. ಅಲ್ಲಿವರೆಗೂ ಶುಭ ದಿನ.